ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ಡಾಕ್ಟರ್ ಕವಿತಾ ಮೇಡಮ್ ಅವರು ರೈತರ ಬಗ್ಗೆ ಅಪಾರ ಶಿವಣ್ಣ ಶಿವಣ್ಣ ಅವರು ಕಪ್ಪಾಡಿಯ ಬೋಧನೆ ವಹಿಸಿಕೊಡಬೇಕು. ಸ್ಟಾರ್ಟಿಂಗ್ ಕೈತೆ ಮಾತಾಡೋದ್ರಲ್ಲಿ ಎಲ್ಲರೂ ಆ ಭಾವನೆ ಬಂದ್ಬಿಟ್ಟಿದೆ. ಈಗ ಯಾಕಂದ್ರೆ ಆಡು ಭಾಷೆಗೆ ನಮ್ಗೆ ಕನ್ನಡ ಬೇಕು, ಭಕ್ತಕ್ಕೆ ಇಂಗ್ಲಿಷ್ ಬೇಕು ಅನ್ನೋ ಥರ ಆಗ್ಬಿಟ್ಟಿದೆ. ಮೊದಲು ಅದೇ ರೀತಿ ನಮ್ಮ ಕನ್ನಡವನ್ನು ಮರೆಯ ಸಾಧ್ಯ ಇಲ್ಲ. ಯಾವತ್ತೂ ಕನ್ನಡ ನಮ್ಮ ತಾಯ್ನಾಡಿನ ಭಾಷೆ, ನಮ್ಮ ತಾಯಿಗಳ ಭಾಷೆ ಆಗಿದ್ದರಿಂದ ನಿರಂತರವಾಗಿ ಕನ್ನಡವನ್ನು ಸ್ಮರಿಸುತ್ತಿದ್ವಿ. ಅದೇ ರೀತಿಯಲ್ಲಿ ಆಗುವುದಕ್ಕೆ ಹೆಚ್ಚು ಯಾಕಂದರೆ ನಾನು ಹೇಳಿದಂಥ ಇಂದಿನ ಕವಿಗಳೆಲ್ಲರೂ ಹಳೆಗನ್ನಡದಲ್ಲಿ ತಮ್ಮ ಕಾವ್ಯಗಳನ್ನು ರಚನೆ ಮಾಡಿದರು. ರಾಮಾಯಣ ದರ್ಶನವನ್ನು ಹೇಗೆ ಕುಬೇರರು ರಚನೆ ಹಾಗೆ ಪಂಪನ ಹೊತ್ತು ಪಂಪರಾಮಾಯಣವನ್ನು ಬರೆದಂಥವು. ಇನ್ನೊಂದು 10-15 ವರ್ಷ ಬೆಂಗಳೂರು ರಾಜಧಾನಿಯಲ್ಲೇ ಕನ್ನಡದ ಬಗ್ಗೆ ಹೋರಾಟ ಮಾಡುವಂಥ ಸ್ಥಿತಿಗತಿ ಆಗುತ್ತೆ. ಅದರಿಂದ ನಾವು ನಮ್ಮ ಮಕ್ಕಳನ್ನ ಈ ಕುವೆಂಪು ಅವರ ಬಗ್ಗೆ, ಕನ್ನಡದ ಬಗ್ಗೆ ಮತ್ತು ಅನೇಕ ಈ ಕವನಗಳು, ವಿಚಾರಗಳು ಏನಿದೆ ಇದರಿಂದ ಹೆಚ್ಚೆಚ್ಚಿನ ಮಕ್ಕಳಲ್ಲಿ ಜಾಗೃತರಾಗಿ, ಪ್ರಜ್ಞಾವಂತರಾಗಿ, ವಿಚಾರವಂತರಾಗಿ ತಿಳಿಸಿದಾಗ ಕನ್ನಡ ಈ ನಾಡಿಗೆ, ನುಡಿಗೆ ಒಂದು ಅವಕಾಶ ಆಗುತ್ತೆ. ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ದು ಸಾಹಿತ್ಯದ ಮೂಲಕ ಸಮಾಜದ ಪರಿವರ್ತನೆ ಹೇಗಾಗಬೇಕು ಅನ್ನುವಂಥದ್ದನ್ನ ಕುವೆಂಪುರವರು ಬಯಸಿದರು. ಕುವೆಂಪುರವರು ಬಯಸಿದ ಸಮಾಜ ಸಮಾಜ, ಅದೇ ಅವರ ಒಂದು ವಿಶ್ವ ಮಾನವ ಸಂದೇಶದ ಒಳಗಡೆ ಇರುವಂತಹ ಒಂದು ದೊಡ್ಡ ಮನುಷ್ಯನನ್ನಾಗಿ ನೋಡಬೇಕು ಅನ್ನುವಂಥದ್ದು. ಇವತ್ತು ಅದು ಕೇವಲ ಮಾತಾಗಷ್ಟೇ ಉಳಿದಿದೆ, ಆದರೆ ಅದನ್ನ ಅಕ್ಷರಶಃ ಅವರು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದರು. हमारे सामने कई ऐसे चुनौतियां हैं जिनका सामना करने के लिए मल्टी स्टेक होल्डर अप्रोच के साथ आगे बढ़ने की आवश्यकता है. उदाहरण के लिए सस्टेनेबल एनर्जी डेवलपमेंट या वेस्ट मैनेजमेंट के लिए इंजीनियर्स द्वारा टेक्नोलॉजी का विकास तो किया जा सकता है, लेकिन उस टेक्नोलॉजी को आर्थिक और सामाजिक रूप से व्यवहारिक बनाने में अर्थशास्त्रियों, समाजशास्त्रियों और उद्योग जगत की अहम भूमिका होती है. किसी भी उच्च शिक्षण संस्थान की प्रतिष्ठा केवल उनकी रैंकिंग या प्लेसमेंट से नहीं होनी चाहिए, बल्कि ये भी ध्यान में रखना चाहिए कि वो संस्था और उनके विद्यार्थी समाज और राष्ट्र के लिए किस प्रकार योगदान दे रहे हैं. बस 2047 तक हमने भारत को एक विकसित राष्ट्र बनाने का लक्ष्य रखा है. इस लक्ष्य की प्राप्ति में रिसर्च, इनोवेशन और स्टार्टअप कल्चर को बढ़ावा देना तथा युवाओं को स्किल्ड वर्कफोर्स के रूप में विकसित करना अत्यंत महत्वपूर्ण है. भारत सरकार रिसर्च, इनोवेशन, स्टार्टअप्स को बढ़ावा देने के लिए अनेक योजनाएं चला रहे हैं. NIT जैसे अग्रणी संस्थानों को रिसर्च और इनोवेशन पर और अधिक ध्यान देना चाहिए. आपके ये योगदान के बल पर भारत एक नॉलेज सुपर पावर के रूप में स्थापित हो सकेगा. प्रिय विद्यार्थियों,
विकसित भारत का सपना केवल ऊंची इमारतों या शक्तिशाली अर्थव्यवस्थाओं के रूप में पूरा नहीं होगा, बल्कि एक ऐसे समाज के निर्माण से होगा जिसमें अंतिम पायदान पर खड़े व्यक्ति के पास भी अवसर की समानता और गरिमापूर्ण जीवन जीने की सुविधा हो। ನಾವು ನೋಡೋ ದೃಷ್ಟಿಕೋನ ಯಾವ ತರ ನುಡಿಗಳನ್ನು ಆಡಬೇಕು ಅಂತೇಳಿ ಮಾನ್ಯ ಇದನ್ನ ನೋಡ್ತಾ ಹೋದ್ರೆ ಜಗತ್ತು ಕೂಡ ಆಚರಣೆ ಮಾಡ್ತಾ ಇದೆ. ಓಕೆನಾ? ಅರ್ಥ ಆಗಿದೆಯಾ ಎಲ್ಲ ಮಕ್ಕಳಿಗೆ? ಇನ್ನೊಂದು ಯಾರು? ಈ ನಾಡಿನ ನುಡಿ ಮತ್ತು ಸಂಸ್ಕೃತಿಯನ್ನ ಬಿಂಬಿಸುವಂತ ಒಂದು ನಾಡಗೀತೆಗೆ ಈಗಾಗಲೇ 100 ವರ್ಷಗಳಾಗಿದೆ. 100 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಅದು ಪ್ರಸ್ತುತ ಇದೆ. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈಗ ರೈತ ಗೀತೆ ಆಡ್ತಾ ಇದ್ದೀವಿ, ಅವರ ಪಕ್ಷಿಕಾಶಿ ಕವನ ಸಂಕಲನದಲ್ಲಿ ರೈತ ಗೀತೆ ಬರೆದಿರ್ತಕ್ಕಂಥದ್ದು, ಅದಕ್ಕೂ 100 ವರ್ಷ ಆಗಿದೆ. ಅದನ್ನು ನಾವು ಇವತ್ತು ಆಡ್ತಾ ಇರ್ತೀವಿ. ಸೊ ಒಂದು ರೈತನನ್ನ ಒಂದು ಮಹಾನ್ ಎತ್ತರಕ್ಕೆ ಕೊಂಡೋಗಿ ತೋರಿಸಿದಂತ ಕೀರ್ತಿ ಆ ಒಂದು ಕವನ ಸಂಕಲನ ನೋಡುತ್ತೇವೆ. ಅವರ ಮಲೆಗಳಲ್ಲಿ ಮಧುಮಗಳಿರ್ಬೋದು, ಕಾನೂನು ಹೆಗ್ಗುರುತಿರ್ಬೋದು, ಇವೆಲ್ಲವೂ ಕೂಡ 100 ವರ್ಷ ಆಗಿದೆ. ಅಷ್ಟು ವರ್ಷಗಳಾದರೂ ಕೂಡ ಇವತ್ತಿಗೂ ಅವರ ಚಿಂತನೆಗಳು, ಅವರ ಬರಹಗಳು ಇವತ್ತಿಗೂ ಕೂಡ ಪ್ರಸ್ತುತ ಇದೆ ಅಂತ ಹೇಳಿದ್ರೆ ಅವರಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇತ್ತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೊದಲನೇ ಮಂತ್ರ ಮನುಷ್ಯ ಮತ, ಎರಡನೇ ಮಂತ್ರ ವಿಶ್ವಪಥ. ವಿಶ್ವಪಥ ಅಂತಂದ್ರೆ ನಾವು ಯಾವ್ದೋ ಒಂದು ಹಳ್ಳಿಯಲ್ಲಿ ಹುಟ್ಟಿರ್ತೀವಿ, ಯಾವ್ದೋ ಊರಲ್ಲಿ ಹುಟ್ಟಿರ್ತೀವಿ, ಒಂದು ಜಿಲ್ಲೆಯಲ್ಲಿ ಹುಟ್ಟಿರ್ತೀವಿ, ಒಂದು ರಾಜ್ಯದಲ್ಲಿ ಹುಟ್ಟಿರ್ತೀವಿ, ಒಂದು ದೇಶದಲ್ಲಿ. ಆದರೆ ಒಳ್ಳೆ ಆಚಾರ, ಒಳ್ಳೆ ವಿಚಾರ ಎಲ್ಲೇ ಇದ್ರೂ ಕೂಡ ಒಂದು ಗಡಿಯ ಎಲ್ಲೇ ಇಲ್ಲದೆ ಒಳ್ಳೆ ಆಚಾರ ವಿಚಾರಗಳನ್ನ ಎಲ್ಲ ಕಡೆಯಿಂದ ವಿಶ್ವದಾದ್ಯಂತ ತಗೊಂಡು ವಿಶ್ವಪಥದ ಹತ್ರ ಹೋಗ್ಬೇಕು ಅಂತ ಹೇಳುವಂಥದ್ದು. ನಮಗೆ ಕನ್ನಡ ಅಂತಂದ್ರೆ ನೆನಪಾಗೋದು ಕುವೆಂಪುರವರು. ಅದೇ ರೀತಿ ಯಾವುದೋ ಒಂದು ಕವಿ ಬಗ್ಗೆ, ಒಂದು ಕವಿತೆ ಬಗ್ಗೆ ನಾವೇನಾದರೂ ತಿಳ್ಕೊತಾ ಇದ್ರೆ ಫಸ್ಟ್ ನಮಗೆ ನೆನಪು ಬರೋದು ರಾಷ್ಟ್ರಕವಿ ಕುವೆಂಪುರವರು. ಸಾಕಷ್ಟು ಕವಿಗಳನ್ನ ನಮ್ಮ ಕನ್ನಡ ನಾಡು ನೋಡಿದೆ. ಅದರಲ್ಲಿ ಶ್ರೇಷ್ಠ ಕವಿ ಅಂತಂತಂದ್ರೆ ರಾಷ್ಟ್ರಕವಿ ಕುವೆಂಪುರವರು. ಅವರು ಅನೇಕ ಕವಿತೆಗಳನ್ನ ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕೂಡ ಕಮ್ಮಿ ಅಲ್ಲ, ವೃತ್ತಿ ಗೌರವ ಅಂತ ಹೇಳ್ತಾರೆ. ಸೊ ಕಾಯಕದ ಬಗ್ಗೆ ನಮ್ಮ ವಚನಕಾರರು ಮಾತನಾಡ್ತಾರೆ. ಬಸವಣ್ಣ ಆದಿ ಆಗಲಿ ಎಲ್ಲ ವಚನಕಾರರು ಕಾಯಕದ ಬಗ್ಗೆ ಮಾತನಾಡ್ತಾರೆ. ಕಾಯಕ ಅಂದ್ರೆ ಕೆಲಸ, ಕಾಯಕವೇ ಕೈಲಾಸ ಅನ್ನುವ ಮಾತನ್ನ ಬಸವಣ್ಣ ಹೇಳ್ತಾರೆ. ಸೊ ವೃತ್ತಿ ಅನ್ನೋದು ಯಾವುದೇ ವ್ಯಕ್ತಿ ಯಾವುದನ್ನ ವೃತ್ತಿಯಾಗಿ ಸ್ವೀಕಾರ ಮಾಡಿ ಅನುಸರಿಸ್ತಿರ್ತಾರೆ ಅದು ಆತನಿಗೆ ಗೌರವವನ್ನು ತಂದುಕೊಡುತ್ತೆ. ಸಮಾಜದಲ್ಲಿ ಮೇಲು ಕೀಳು ಅನ್ನುವ ತರತಮ ಭಾವವನ್ನ ನಾವು ಯಾರು ತಡೆಯುತ್ತೇವೆ ಒಂದು ರೀತಿ ಅವಿವೇಕಿ ಇಡುತ್ತೆ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ, ಬಾಯಲ್ಲಿ ಸಂಭಾವಿಸುವೆಂದನ್ನ ಹೃದಯದಲ್ಲಿ. ನಿತ್ಯವೂ ಅವತರಿಪ ಸತ್ಯಾವತಾರ, ಬಾಯಲ್ಲಿ ಸಂಭವಿಸುವೆಂದನ್ನ ಹೃದಯದಲ್ಲಿ. ನಿತ್ಯವೂ ಅವತರಿಪ ಸತ್ಯಾವತಾರ. ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಕುವೆಂಪುರವರ ವಿಚಾರಧಾರೆಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲು ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ವಿ. ಇದರಲ್ಲಿ ಗಣ್ಯ ವ್ಯಕ್ತಿಗಳು ಹಾಗೂ ಉಪನ್ಯಾಸಕರಾದಂಥ ಆರ್ ವಿ ನಾರಾಯಣ್ ಅವರು ತಮ್ಮ ಉಪನ್ಯಾಸದ ಮೂಲಕ ಕುವೆಂಪು ವಿಚಾರಧಾರೆಗಳನ್ನು ಮಕ್ಕಳಿಗೆ ತಿಳಿಸಿಕೊಟ್ಟರು. ಈ ದಿನ ಕನ್ನಡ ಸಾಹಿತ್ಯ ಪರಿಷತ್ತು ಕನಕಪುರ ರವರ ವತಿಯಿಂದ ಕುವೆಂಪುರವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇದರಿಂದ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು. ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಕುವೆಂಪುರ ಆದರ್ಶಗಳು, ಅವರ ವಿಚಾರಧಾರೆಗಳನ್ನು
ಬಹಳ ವಿದ್ಯುಕ್ತವಾಗಿ ಸಂಭ್ರಮಾಚರಣೆಯಿಂದ ತಿಳಿಸಿಕೊಡಲಾಯಿತು. 121ನೇ ಜನ್ಮದಿನೋತ್ಸವವನ್ನು ಆಚರಿಸಿದ್ದೇವೆ. ಹಲವು ಗಣ್ಯ ವ್ಯಕ್ತಿಗಳು ಬಂದು ನಮಗೆ ಹಲವು ಕುವೆಂಪುರವರ ಕೃತಿಗಳು ಮತ್ತು ಅವರು ರಚಿಸಿರುವ ನಾಡಗೀತೆಗಳು ಎಲ್ಲ ಬಗ್ಗೆ ವಿವರಿಸಿದ್ದಾರೆ. ಏನು ನಮ್ಗೆ ಗೊತ್ತಿರಲಿಲ್ಲ, ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಆದ್ರಿಂದ ನಮಗೆ ಬಹಳ ಸಂತೋಷವಾಗಿದೆ. ಕುವೆಂಪು ಅವರ 121ನೇ ಜನ್ಮೋತ್ಸವವನ್ನು ಮಾಡಿದರು. ಅದರಿಂದ ನಮಗೆ ಕುವೆಂಪು ಅವ್ರ ಬಗ್ಗೆ ಎಷ್ಟೊಂದು ವಿಷಯಗಳು ಗೊತ್ತಾಯಿತು. ಅವರ ಆದರ್ಶಗಳನ್ನೆಲ್ಲ ನಾವು ತಿಳ್ಕೊಂಡು, ನಮಗೆ ಗೊತ್ತಿಲ್ಲದೆ ಹೋದ ಎಷ್ಟೋ ವಿಷಯಗಳನ್ನ ಗಣ್ಯರುಗಳು ಬಂದು ನಮಗೆ ಹೇಳ್ಕೊಟ್ರು. ಅದರಿಂದ ನಾವು ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.